ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಆನ್ಲೈನ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಇವತ್ತು ಏನಪ್ಪ ವಿಷಯ ಅಂತಂದರೆ, ಧಾರವಾಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿನ ಖಾಲಿ ಇರುವ ಗ್ರಂಥಪಾಲಕ ಹುದ್ದೆಗಳಿಗೆ ಒಂದು ಆನ್ಲೈನ್ ಅರ್ಜಿ ಪ್ರಾರಂಭವಾಗಿತ್ತು. ಅದು ಡಿಸೆಂಬರ್ 4 ಕೊನೆಯ ದಿನಾಂಕ ಅಂತ ಅಧಿಸೂಚನೆಯಲ್ಲಿ ಹೊರಡಿಸಲಾಗಿತ್ತು ಸ್ನೇಹಿತರೆ. ಆದರೆ ಒಂದು ಖುಷಿ ವಿಚಾರ ಏನಪ್ಪ ಅಂತಂದರೆ, ಒಂದು ದಿನದ ಕಾಲಾವಕಾಶವನ್ನು ನಮಗೆ ಮತ್ತೆ ಜಾಸ್ತಿ ನೀಡಿದ್ದಾರೆ ಸ್ನೇಹಿತರೆ. ಯಾರಿಗೆ ಅಪ್ಲಿಕೇಶನ್ ಹಾಕಲು ಸಾಧ್ಯ ಆಗಿರಲಿಲ್ವೋ ಬಹಳಷ್ಟು ಜನಗಳು ಅಪ್ಲಿಕೇಶನ್ ಹಾಕಿಲ್ಲ ಸ್ನೇಹಿತರೆ. ದಯವಿಟ್ಟು ಈ ಒಂದು ಅವಕಾಶವನ್ನು ನೀವು ಬಳಸ್ಕೋಬೇಕು, ಅರ್ಜಿಯನ್ನು ಸಲ್ಲಿಸಬೇಕು. ಅದು ಯಾವ ರೀತಿ ಅರ್ಜಿ ಸಲ್ಲಿಸುವುದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಬನ್ನಿ, ತಡ ಮಾಡೋದು ಬೇಡ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಬಟನ್ನ ಒತ್ತಿ ಸ್ನೇಹಿತರೆ. ಏನಾದರೂ ಡೌಟ್ಗಳಿದ್ದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಸ್ನೇಹಿತರೆ. ಬನ್ನಿ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೊಂದು ಹೋಮ್ ಬಟನ್ ಕಾಣ್ತಾ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ನೇಹಿತರೆ, ನಿಮ್ಗೆ ಇಲ್ಲಿ ಒಂದು ನೇಮಕಾತಿ ಅಂತ ಕಾಣಿಸ್ತೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲ್ಗಡೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅಧಿಸೂಚನೆ ಅಂತ ಓಪನ್ ಆಗುತ್ತೆ, ಅದನ್ನ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ, ಮೊದಲನೇದಾಗಿ ಕಾಣುತ್ತಲ್ಲ ಗ್ರಂಥಪಾಲಕ ಹುದ್ದೆಗೆ ಅಧಿಸೂಚನೆ ಅಂತ, ಅದರ ಪಕ್ಕದಲ್ಲಿ ವೀಕ್ಷಿಸಿ ಮತ್ತು ಡೌನ್ಲೋಡ್ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಅಧಿಸೂಚನೆ ಓಪನ್ ಆಗುತ್ತೆ ಸ್ನೇಹಿತರೆ. ಒಂಚೂರು ಅಧಿಸೂಚನೆಯನ್ನು ನೋಡ್ಕೊಂಬಿಡೋಣ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ಯಾವ ಗ್ರಾಮ ಪಂಚಾಯತಿಲಿ ಹುದ್ದೆಗಳು ಖಾಲಿ ಇದ್ದಾವೆ ಮತ್ತು ಯಾವ ಮೀಸಲಾತಿ ಅಡಿಯಲ್ಲಿ ಖಾಲಿ ಇದ್ದಾವೆ, ಯಾರು ಎಲಿಜಿಬಲ್ ಅನ್ನೋದನ್ನು ಈ ಲಿಸ್ಟಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ದಯವಿಟ್ಟು ನೀವು ಯಾವ ಗ್ರಾಮ ಪಂಚಾಯತಿಗೆ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ, ನೋಡಿಕೊಂಡು ಡಿಸೈಡ್ ಮಾಡ್ಕೊಳ್ಳಿ. ಇನ್ನು ವಿದ್ಯಾರ್ಥಿಗೆ ಬರೋದಾದರೆ PUC ಆದರೆ ಸಾಕು ಸ್ನೇಹಿತರೆ, ದ್ವಿತೀಯ PUC, ಜಾಸ್ತಿ ಏನು ಕೇಳಿಲ್ಲ. ನಂತರ ಸ್ನೇಹಿತರೆ, ಒಂದು ವಯೋಮಿತಿಯನ್ನು ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು, ಜನರಲ್ಗೆ 35 ವರ್ಷ, 2A 2B ಮತ್ತು 3A 3Bಗೆ 38 ವರ್ಷ, SC ST ಮತ್ತು ಕ್ಯಾಟಗರಿ 1ಗೆ 40 ವರ್ಷ ಸ್ನೇಹಿತರೆ. ಇನ್ನು ಮುಂದೆ ನೋಡೋದಾದರೆ ಒಂದು ಅರ್ಜಿ ಶುಲ್ಕಕ್ಕೆ ಸ್ನೇಹಿತರೆ ಬರೋದಾದರೆ ಇಲ್ಲಿ ನೀವು ನೋಡ್ಬೋದು, ಜನರಲ್ಗೆ 500 ರೂಪಾಯಿ, ಪ್ರವರ್ಗ 2A 2B 3A 3Bಗೆ 300 ರೂಪಾಯಿ, SC ST ಮತ್ತು ಕ್ಯಾಟಗರಿ 1 ಹಾಗೂ ಎಕ್ಸ್ ಆರ್ಮಿಗೆ 200 ರೂಪಾಯಿ ಹಾಗೂ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ 100 ರೂಪಾಯಿ ಒಂದು ಶುಲ್ಕವನ್ನು ವಿಧಿಸಿದ್ದಾರೆ ಸ್ನೇಹಿತರೆ. ಇನ್ನು ಶುಲ್ಕವನ್ನು ಯಾವ ರೀತಿ ನಾವು ಪಾವತಿಸಬೇಕಪ್ಪ ಅಂತಂದರೆ ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ, ಇಲ್ಲೊಂದು ಖಾತೆ ಹೆಸರಿದೆ, IFSC ಕೋಡ್ ಇದೆ, ಆಮೇಲೆ ಖಾತೆ ನಂಬರು, ಯಾವ ಶಾಖೆಗೆ ಅಂತ, ಅದು ಅಕೌಂಟ್ ಯಾವ ಶಾಖೆದು ಅಂತ ಎಲ್ಲ ಇದೆ. ಈ ಒಂದು ಅಕೌಂಟ್ ನಂಬರ್ಗೆ ನಿಮ್ಮ ಯಾವ ಕ್ಯಾಟಗರಿಗೆ ಸಂಬಂಧಪಡ್ತಿರೋ ಆ ಕ್ಯಾಟಗರಿಗೆ ಎಷ್ಟು ಶುಲ್ಕವನ್ನು ನಿಗದಿಪಡಿಸಿದಾರೋ ಅದನ್ನು ಪಾವತಿಸಿ ಆ ಚಲನ್ನ ನೀವು ತೊಗೊಂಬರ್ಬೇಕಾಗಿತ್ತು ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ನೀವು ಅದನ್ನ ಅಪ್ಲೋಡ್ ಮಾಡಬೇಕು ಆಗುತ್ತೆ. ಬನ್ನಿ, ಹಾಗಾದರೆ ತಡ ಮಾಡೋದು ಬೇಡ, ನಾವು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಇನ್ನೊಂದು ಗಮನಿಸಬೇಕಂದ್ರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ನೋಡ್ಬೋದು 4ನೇ ತಾರೀಕು ಕೊನೆಯ ದಿನಾಂಕ ಅಂತ ಹಾಕಿದ್ರು, ಆದರೆ 1 ದಿನಗಳ ಕಾಲ ಹೆಚ್ಚಿಗೆ ಅವಕಾಶ ನೀಡಿದ್ದಾರೆ. ಇದನ್ನು ನಾವು ಬಳಸ್ಕೊಳ್ಳೋಣ ಸ್ನೇಹಿತರೆ. ಎಲ್ಲರೂ ಅರ್ಜಿಯನ್ನು ಸಲ್ಲಿಸೋಣ. ಬನ್ನಿ, ತಡ ಮಾಡೋದು ಬೇಡ, ಅರ್ಜಿಯನ್ನು ಸಲ್ಲಿಸೋಣ ಸ್ನೇಹಿತರೆ. ಈಗ ಮತ್ತೆ ಈ ಹೋಮ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ನೀವು ಮತ್ತೆ ನೇಮಕಾತಿ ಕೆಳಗಡೆ ನೋಡ್ಬೋದು, ಗ್ರಂಥಪಾಲಕ ಹುದ್ದೆಗೆ ಆನ್ಲೈನ್ ಅರ್ಜಿಗಳು ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಅಪ್ಲೈ ಹಿಯರ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈಗ ನಿಮ್ದು ಅರ್ಜಿ ಸಲ್ಲಿಸುವ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಕೋಬೋದು ನೀವು ಸ್ವಲ್ಪ ದಾಖಲೆಗಳನ್ನು, ಯಾವ ದಾಖಲೆಗಳು ಇರಬೇಕು ಅಂತ ಇಲ್ಲಿ ಹಾಕಿದ್ದಾರೆ ಸ್ನೇಹಿತರೆ. ಸೆಲ್ಫ್ ಅಟೆಸ್ಟೆಡ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಅಂದರೆ ಇದು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಏನಪ್ಪ ಅಂತಂದರೆ, ಒಂದು ಫೋಟೋದ ಕೆಳಗಡೆ ನೀವು ನಿಮ್ಮ ಸಿಗ್ನೇಚರನ್ನು ಮಾಡಿರಬೇಕು ಹಾಗೂ ಆ ಫೋಟೋ JPG ಫಾರ್ಮ್ಯಾಟಲ್ಲಿ 100 KB ಒಳಗಡೆ ಇರಬೇಕು ಸ್ನೇಹಿತರೆ. ಅದು ಬಿಟ್ಟರೆ SSLC ಅಂಕಪಟ್ಟಿ, PUC ಅಂಕಪಟ್ಟಿ ಹಾಗೂ ಗ್ರಾಮ ಪಂಚಾಯತಿ ನೀವು ವಾಸವಾಗಿರುವ ಒಂದು ರವಾಸಿ ಹಾಗೂ ಜಾತಿ ಆದಾಯ ಮತ್ತು ಕನ್ನಡ ಮಾಧ್ಯಮ ಸರ್ಟಿಫಿಕೇಟು ಎಲ್ಲವೂ PDF ಫೈಲ್ನಲ್ಲಿ ಒಂದು ಸ್ಕ್ಯಾನ್ ಮಾಡಿಕೊಂಡು ಸ್ನೇಹಿತರೆ 1 MB ಒಳಗಡೆ ಇರಬೇಕು ಸ್ನೇಹಿತರೆ. ಆ ರೀತಿ ಒಂದು ಸ್ಕ್ಯಾನ್ ಮಾಡಿಟ್ಕೊಳ್ಳಿ. ನಂತರ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಬಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಫಸ್ಟು ನಾವು ಹುದ್ದೆಯನ್ನು ಆಯ್ಕೆ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿಕೊಂಡು ಧಾರವಾಡ ಅಂತ ಇರುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಖುಷಿ ವಿಚಾರ ತೋರಿಸ್ತಾರೆ ನೋಡಿ ಸ್ನೇಹಿತರೆ, ಆನ್ಲೈನ್ ಅರ್ಜಿ 4ನೇ ತಾರೀಕು ಕೊನೆ ಅಂತ ಇತ್ತು, ಆದರೆ ಇಲ್ಲಿ ನೋಡ್ಬೋದು ನೀವು 5ನೇ ತಾರೀಕಿದೆ ಅಂತಂದು ಇಲ್ಲಿ ಒಂದು ತೋರಿಸ್ತಾ ಇದೆ ಸ್ನೇಹಿತರೆ ಸೂಚನೆ. ಇದನ್ನ ಓಕೆ ಮಾಡಿಕೊಂಡು ಅರ್ಜಿ ಸಲ್ಲಿಸಿ. ಹುದ್ದೆ ಹೆಸರು ಈ ಗ್ರಂಥಪಾಲಕ ಮಾಹಿತಿ ಕೇಂದ್ರದ ಮೇಲ್ವಿಚಾರಕರು, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ.
ತಾಲೂಕ್ ಪಂಚಾಯತ್ ಹೆಸರು ನೀವು ಯಾವ ತಾಲೂಕ್ ಪಂಚಾಯತಿಗೆ ಅರ್ಜಿ ಸಲ್ಲಿಸ್ಬೇಕು ಅಂದ್ಕೊಂಡಿದ್ದೀರೋ ಅಂದರೆ ಗ್ರಾಮ ಪಂಚಾಯತಿಗೆ ನೀವು ಸಲ್ಲಿಸ್ಬೇಕು ಅಂದ್ಕೊಂಡಿರ್ತಾರಲ್ಲ ಸ್ನೇಹಿತರೆ, ಅದು ಯಾವ ತಾಲೂಕ್ ಪಂಚಾಯತಿಗೆ ಸಂಬಂಧಪಟ್ಟಿರುತ್ತೆ ಅದನ್ನ ನೀವು ಕ್ಲಿಕ್ ಮಾಡ್ಕೊರಿ. ಇಲ್ಲಿ ನಾನೊಂದು ಹಾಗೆ ಕ್ಲಿಕ್ ಮಾಡ್ಕೊಂಡಿದ್ದೇನೆ ಸ್ನೇಹಿತರೆ. ನೀವು ಯಾವ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸ್ಬೇಕು ಅಂದ್ಕೊಂಡಿದ್ದೀರೋ ಅದನ್ನ ಕ್ಲಿಕ್ ಮಾಡ್ಕೊರಿ. ನೆಕ್ಸ್ಟ್ ನೋಡ್ಬೋದು ಸ್ನೇಹಿತರೆ, ನೀವು ಆ ಗ್ರಾಮ ಪಂಚಾಯತಿಗೆ ಇಲ್ಲಿ ಅರ್ಜಿ ಸಲ್ಲಿಸಲು ಬಂದಾಗ ಅದಕ್ಕೆ ಸಂಬಂಧಪಟ್ಟವರು ಅಥವಾ ಅಂದ್ರೆ ಅಲ್ಲಿ ವಾಸಿಸಿದ್ರು ಅಥವಾ ಇಲ್ವೋ ಅಂತ ಕೇಳುತ್ತೆ. ಹೌದಾದ್ರೆ ಹೌದು ಅಂತ ಹಾಕಿ, ಇಲ್ಲಾಂದರೆ ಇಲ್ಲ ಅಂತ ಹಾಕಿ ಸ್ನೇಹಿತರೆ. ಇನ್ನು ವೈಯಕ್ತಿಕ ಮಾಹಿತಿಗೆ ಬಂದರೆ ಇಲ್ಲಿ ಅಭ್ಯರ್ಥಿ ಹೆಸರು ಅಂದರೆ ನಿಮ್ಮ ಹೆಸರು ಹಾಗೂ ಕೆಳಗಡೆ ತಂದೆಯ ಹೆಸರು, ನಿಮ್ಮ ತಂದೆಯ ಹೆಸರು, ಕೆಳಗಡೆ ನಿಮ್ಮ ತಾಯಿಯ ಹೆಸರು ಮತ್ತು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಹುದ್ದೆಯ ವರ್ಗವನ್ನು ಆಯ್ಕೆ ಮಾಡಿ ಅಂತೇಳಿ. ನಾವು ಯಾವ ಒಂದು ಗ್ರಾಮ ಪಂಚಾಯತಿಯನ್ನು ಆಯ್ಕೆ ಮಾಡ್ಕೊಂಡಿರ್ತೀವೋ ಅದು ಯಾವ ಒಂದು ಮೀಸಲಾತಿ ಅಡಿ ಇರುತ್ತೆ ಅಂತಂದು ತೋರಿಸ್ತಾ ಇದೆ ಸ್ನೇಹಿತರೆ. ಇಲ್ಲಿ ಜನರಲ್ ಅಂತ ಇದೆ ಆಯ್ಕೆ. ನೆಕ್ಸ್ಟ್ ನಿಮ್ಮ ಒಂದು ಅಭ್ಯರ್ಥಿಯ ಒಂದು ಯಾವ ಕ್ಯಾಟಗರಿ ನಿಮ್ಮದು ಜಾತಿ ಮೀಸಲಾತಿ ಅಂತಂದು ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಿಮ್ಮ ಒಂದು ಲಿಂಗವನ್ನು ಆಯ್ಕೆ ಮಾಡ್ಕೋಬೇಕು ಸ್ನೇಹಿತರೆ. ಅದಾದ ನಂತರ ನೀವು ಮಾಜಿ ಸೈನಿಕರ ಹೌದಾ ಅಲ್ವಾ ಅಂತ ಕ್ಲಿಕ್ ಮಾಡ್ಕೋಬೇಕು. ಇಲ್ಲ ಅಂತ ಕ್ಲಿಕ್ ಮಾಡ್ಕೊತೀನಿ. ನೀವು ವಿಶೇಷ ಚೇತನರ ಅಂದರೆ ಅಂಗವಿಕಲ ವಿದ್ಯಾರ್ಥಿಗಳ ಇಲ್ವಾ ಅಂತ ಇದೆ, ನಾನು ಇಲ್ಲ ಅಂತ ಕ್ಲಿಕ್ ಮಾಡ್ಕೊತೀನಿ. ಇನ್ನು ವೈವಾಹಿಕ ಸ್ಥಿತಿ, ನೀವು ವಿವಾಹಿತರ ಅಥವಾ ಅವಿವಾಹಿತರ ಅಂತ ಕ್ಲಿಕ್ ಮಾಡ್ಕೊರಿ ಸ್ನೇಹಿತರೆ. ಇನ್ನು ನಿಮ್ಮ ಒಂದು ಜನ್ಮದಿನಾಂಕ ಕೇಳುತ್ತೆ. ದಯವಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ನ ನಿಮ್ಮ SSLC ಅಂಕಪಟ್ಟಿಯಲ್ಲಿ ಯಾವುದಿದೆಯೋ ಅದನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಂಟ್ರಿ ಮಾಡಿ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡೋಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ನೆಕ್ಸ್ಟ್ ನಿಮ್ಮ ಪತ್ರ ವ್ಯವಹಾರಕ್ಕಾಗಿ ನಿಮ್ಮ ಡೀಟೇಲ್ಸ್ನ ಕೇಳುತ್ತೆ. ಅಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಫಸ್ಟು ನಿಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಬೇಕು ಇಲ್ಲಿ ಸ್ನೇಹಿತರೆ. ನೆಕ್ಸ್ಟು ನಿಮ್ಮ ಇಮೇಲ್ ID ಇಲ್ಲಿ ಎಂಟ್ರಿ ಮಾಡಬೇಕು. ಅದಾದ ನಂತರ ಇಲ್ಲಿ ನೋಡ್ಬೋದು ನೀವು ರಾಜ್ಯದ ಹೆಸರನ್ನ ಎಂಟ್ರಿ ಮಾಡಬೇಕಾಗುತ್ತೆ, ಯಾವ ರಾಜ್ಯ ಅಂತ. ಅಂದರೆ ಕರ್ನಾಟಕನ ಆಯ್ಕೆ ಮಾಡ್ಕೊಳ್ಳಿ ಎಲ್ಲರೂ. ನೆಕ್ಸ್ಟು ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಮನೆಯ ನಂಬರ್ ಹಾಗೂ ಯಾವ ಓಣಿ ಅಥವಾ ಏನಾದ್ರು ಇರುತ್ತಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ರಸ್ತೆ ಹೆಸರು ಅಥವಾ ಅದನ್ನ. ನೆಕ್ಸ್ಟು ಇಲ್ಲಿ ಸ್ನೇಹಿತರೆ ಒಂದು ನಿಮ್ಮ ಊರು ಯಾವುದು, ನಿಮ್ಮ ತಾಲೂಕು ಯಾವುದು, ನಿಮ್ಮ ಪಂಚಾಯತ್ ಯಾವುದು ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ನೇಹಿತರೆ ಇಲ್ಲಿದೆಲ್ಲ ಸ್ನೇಹಿತರೆ, ಇಲ್ಲಿ ನಿಮ್ಮ ಪಿನ್ ಕೋಡ್ನ ಆಯ್ಕೆ ಮಾಡ್ಕೊಳ್ಳಿ, ಯಾವುದು ಅಂತಂದು ಒಂದು ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಂದು ಅರ್ಹತೆಗೆ ಬರೋದಾದರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಅಗತ್ಯ ಅರ್ಹತೆ ಯಾವ್ದು ಬೇಕು ಅಂತ ಇಲ್ಲಿದೆ ನೋಡ್ಕೋಬೋದು ಸ್ನೇಹಿತರೆ. ಈಗ ಇಲ್ಲಿ ಕ್ಲಿಕ್ ಮಾಡ್ಕೊಂಡಾಗ PUC ಅಂತ ತೋರಿಸುತ್ತೆ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾರ್ಕ್ಸ್ ಅಂತ ಎಂಟ್ರಿ ಮಾಡ್ಕೊತೀನಿ ನಾನು. ಇಲ್ಲಿ ನೀವು ಒಂದು ಗರಿಷ್ಠ ಅಂಕಗಳು ಅಂದರೆ 600 ಅಂಕಗಳು ಇರುತ್ತೆ ಸ್ನೇಹಿತರೆ 6 ವಿಷಯಗಳಿಗೆ. ಇಲ್ಲಿ 600 ಅಂತ ಎಲ್ಲಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇಲ್ಲಿ 600 ಅಂತಂದು ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೀವು ಎಷ್ಟು ಪಡೆದಿರ್ತೀರೋ 600ಕ್ಕೆ ಎಷ್ಟು ಪಡೆದಿರ್ತಾರೋ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೀವು ಇಲ್ಲಿ ಎಂಟ್ರಿ ಮಾಡ್ಕೊಂಡ ತಕ್ಷಣ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ತಾನಾಗೆ ನಿಮ್ಮ ಪರ್ಸೆಂಟೇಜ್ ಎಷ್ಟು ಅನ್ನೋಂಥದ್ದು ಫೆಚ್ ಆಗುತ್ತೆ ಸ್ನೇಹಿತರೆ ಆಟೋಮೆಟಿಕ್ಕಾಗಿ, ನೀವು ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇನ್ನು ಕೆಳಗಡೆ ಬಂದರೆ ಇನ್ನು ಇತರೆ ಒಂದು ಕ್ವಾಲಿಫಿಕೇಷನ್ನ ಕೇಳ್ತಾ ಇದೆ ಸ್ನೇಹಿತರೆ. ನೀವು ಲೈಬ್ರರಿ ಸೈನ್ಸ್ನಲ್ಲಿ ಸರ್ಟಿಫಿಕೇಟ್ ಪಡೆದಿದ್ದೀರಾ ಅಂತ ಕೇಳ್ತಾ ಇದೆ. ನೀವು ಹೌದಂದರೆ ಹೌದು ಅಂತ ಹಾಕಿ, ಪಡೆದಿದ್ದರೆ ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಸ್ನೇಹಿತರೆ. ಇಲ್ಲ ಅಂತ ಹಾಕಿದರೂ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಯಾರು ಪಡೆದಿಲ್ಲ ಅಂತಂದರೆ ಆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನೀವು ಅರ್ಜಿ ಸಲ್ಲಿಸಿದ್ದೀರಾ ಅಂತೇಳಿ ನಿಮ್ಮನ್ನೇ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ. ಆಮೇಲೆ ನಂತರ ಸ್ನೇಹಿತರೆ ನೀವಿಲ್ಲಿ ನೋಡ್ಬೋದು, ಇಲ್ಲಿ ಒಂದು ನಿಮ್ಮ ಸ್ನೇಹಿತರೆ ಇಲ್ಲಿ ನಿಮ್ಮ ಒಂದು ಕಂಪ್ಯೂಟರ್ ತರಬೇತಿ ಎಷ್ಟು ತಿಂಗಳುಗಳ ಕಾಲ ಪಡೆದಿದ್ದೀರಾ ಅಂತಂದು ಒಂದು ಕೇಳ್ತಾ ಇದೆ ಸ್ನೇಹಿತರೆ. ಅಂದರೆ 3 ತಿಂಗಳು, 6 ತಿಂಗಳು ಅಥವಾ 12 ತಿಂಗಳದ್ದು ಪಡೆದಿರ್ತಾರಲ್ಲ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟು ಇನ್ನು ಇಲ್ಲಿ ಕೆಳಗಡೆ ಇಲ್ಲಿ ನೋಡುವಂಥದ್ದಾದ್ರೆ ಸ್ನೇಹಿತರೆ, ಇಲ್ಲಿ ನೋಡಿದ್ರೆ ನಿಮ್ಮ ಒಂದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಸಂಖ್ಯೆಯನ್ನು ಅಂದರೆ RD ಮತ್ತು ಏನೇನು ಮುಂದೆ ಇರುತ್ತೆ ಸ್ನೇಹಿತರೆ ಅದನ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇಲ್ಲಿ ನಿಮ್ಮ ಯಾವಾಗ ಪಡೆದಿರ್ತೀರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಒಂದು ಡೇಟನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನು ಅರ್ಜಿ ಶುಲ್ಕದ ಒಂದು ವಿವರಗಳನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಎಷ್ಟು ರೂಪಾಯಿಗಳನ್ನು ಇಲ್ಲಿ ಪಾವತಿಸಿರ್ತೀರ ನೀವು ಅಂದರೆ ಎಷ್ಟು ಪೇ ಮಾಡಿರ್ತೀರ ಅನ್ನೋದನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟು ಇಲ್ಲಿ ಯಾವ ಶಾಖೆಗೆ ಮತ್ತು ಯಾವ ಬ್ಯಾಂಕಿನಲ್ಲಿ ನೀವು ಯಾವ ಬ್ಯಾಂಕು ಮತ್ತು ಯಾವ ಶಾಖೆಯಲ್ಲಿ ಎಂಟ್ರಿ ಮಾಡಿರ್ತೀರ ಒಂದು ಪೇ ಮಾಡಿರ್ತೀರ ಅನ್ನೋಂಥದ್ದನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇನ್ನು ಇಲ್ಲಿ ಬಂದರೆ ಆ ಚಲನ್ ಅಥವಾ ರಸೀದಿಗೆ ಒಂದು ಸಂಖ್ಯೆ ಇರುತ್ತೆ ಸ್ನೇಹಿತರೆ, ಅದನ್ನ ಇಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಯಾವ ದಿನದಂದು ನೀವು ಪೇ ಮಾಡಿರ್ತೀರ ನೀವು ಒಂದು ಫೀಸ್ನ ಅಂತೇಳಿ ಇಲ್ಲಿ ಒಂದು ಎಂಟ್ರಿ ಮಾಡಬೇಕು ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದ್ದಲ್ಲ ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇದ್ದಲ್ವ ಚೆಕ್ ಬಟನ್, ಇದನ್ನ ಕ್ಲಿಕ್ ಮಾಡಿಕೊಂಡು
ನೀವು ಇಲ್ಲಿ ಕೆಳಗಡೆ ಬಂದು ಇಲ್ಲಿ ಸ್ನೇಹಿತರೆ ಇಲ್ಲಿ ಕಾಣ್ತಾ ಇದ್ದಾರಲ್ವಾ, ಈ ಕ್ಯಾಪ್ಚಾವನ್ನು ಇಲ್ಲಿ ಎಂಟ್ರಿ ಮಾಡಿ ನೀವು ಅಗ್ರಿ ಅಂತ ಕೊಟ್ಟರೆ ಸಾಕು ಸ್ನೇಹಿತರೆ. ಇದನ್ನ ಮೊದಲು ಕ್ಯಾಪ್ಚಾನ ಎಂಟ್ರಿ ಮಾಡಿಕೊಂಡು ಇಲ್ಲಿ ಐ ಅಗ್ರಿ ಅಂತ ಕೊಟ್ಟರೆ ನಿಮ್ಮದು ಒಂದು ನೆಕ್ಸ್ಟ್ ಇಲ್ಲಿ ಕಾಣಿಸ್ತಲ್ಲ ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಸಬ್ಮಿಟ್ ಅಂತ ಇದೆ, ಇಲ್ಲಿ ಕಾಣಿಸುತ್ತಲ್ವಾ ಸಬ್ಮಿಟ್ ಅಂತ. ಇದನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಅಲ್ಲಿ ಏನಿರಲ್ಲ, ಸಿಂಪಲ್ ಆಗಿರುತ್ತೆ. ನೀವು ಏನು ಒಂದು ಮಾಡಿ ಇಟ್ಕೊಂಡಿರ್ತೀರ, ಸ್ಕ್ಯಾನ್ ಮಾಡಿ ಇಟ್ಕೊಂಡಿರ್ತೀರ ಡಾಕ್ಯುಮೆಂಟ್ಸ್ಗಳು 1 MB ಇದರಲ್ಲಿ PDF ಸೈಜಲ್ಲಿ, ಅದನ್ನ ಅಪ್ಲೋಡ್ ಮಾಡಿ ಓಕೆ ಕೊಟ್ಟರೆ ಮುಗೀತು ಸ್ನೇಹಿತರೆ. ನಿಮ್ಮ ಒಂದು ಪ್ರಿಂಟ್ ಬರುತ್ತೆ, ಅಪ್ಲಿಕೇಶನ್ ಹಾಕಿರೋ ಒಂದು ಪ್ರಿಂಟ್ ಬರುತ್ತೆ. ಈ ಸ್ಟೆಪ್ಪನ್ನು ಫಾಲೋ ಮಾಡಿಕೊಂಡು ನೀವು ಅರ್ಜಿ ಸಲ್ಲಿಸಿ ದಯವಿಟ್ಟು ಗ್ರಾಮ ಪಂಚಾಯತಲ್ಲಿರುವ ನಿಮ್ಮದೇ ಒಂದು ಗ್ರಾಮ ಪಂಚಾಯತಲ್ಲಿರುವ ಹುದ್ದೆಯನ್ನು ನಿಮ್ಮದಾಗಿಸ್ಕೊಳ್ಳಿ ಸ್ನೇಹಿತರೆ. ದಯವಿಟ್ಟು ಇನ್ನಿತರ ಇಂಥ ಒಂದು ಉಪಯುಕ್ತ ಮಾಹಿತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದಯವಿಟ್ಟು ಶೇರ್ ಮಾಡಿರಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಒತ್ತಿ ಸ್ನೇಹಿತರೆ.